for BCom 6th semester Indian Economics students. So BCom 1st semester ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. So today I will explain a new fresh content. Write down heading ಬರ್ಕೊಡೋದು ಎಲ್ಲರೂ. Economic reforms and economic development. ಆರ್ಥಿಕ ನೀತಿಗಳು ಅಥವಾ ಸುಧಾರಣೆಗಳು. ಆರ್ಥಿಕ ನೀತಿಗಳು ಅಥವಾ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ. So here write down the points number ಕೊಡ್ರಿ. National economic reforms since July 1991. National economic reforms since July 1991. 1991ರಿಂದ ಭಾರತದ ಆರ್ಥಿಕತೆಯ ಸುಧಾರಣೆಗಳು. ಭಾರತದ ಆರ್ಥಿಕತೆಯ ಸುಧಾರಣೆಗಳು. ನಂಬರ್ 2 ಎರಡನೇದು ನ್ಯೂ ಎಕನಾಮಿಕ್ ರಿಫಾರ್ಮ್ಸ್, ಹೊಸ ಆರ್ಥಿಕ ಸುಧಾರಣೆಗಳು. ನ್ಯೂ ಎಕನಾಮಿಕ್ ರಿಫಾರ್ಮ್ಸ್, ಹೊಸ ಆರ್ಥಿಕ ಸುಧಾರಣೆಗಳು. ಅದರ ಮುಂದೆ ಡ್ಯಾಶ್ ಹಿಡಿದು ಕೊಡ್ರಿ. ಫಸ್ಟ್ ಸ್ಟೇಜ್, ಪ್ರಥಮ ಹಂತ 1975ರಿಂದ 1980. 1975ರಿಂದ 1980. ಅದರ ಕೆಳಗಡೆ ನಂಬರ್ 2 ಹಾಕ್ರಿ. ಸೆಕೆಂಡ್ ಸ್ಟೇಜ್ 1980 to 1985. ಸೆಕೆಂಡ್ ಸ್ಟೇಜ್ 1980 to 1985. 1900 ಎರಡನೇ ಹಂತ 1980ರಿಂದ 1900. ಮೂರನೇ ನಂಬರ್ ಹಾಕಿ ಕೆಳಗಡೆ, ಮೂರನೇ ಹಂತ ಅಂತ. ಥರ್ಡ್ ಸ್ಟೇಜ್ 1985 to 1990. 1985 to 1990. 1985ರಿಂದ 1990. ಆಮೇಲೆ ಕೆಳಗಡೆ 4 ಹಾಕ್ರಿ. ನಾಲ್ಕನೆಯ ಹಂತ 1991 ಆ್ಯಂಡ್ ಆನ್ವರ್ಡ್ಸ್. 1990 ಮತ್ತು ಮೇಲ್ಪಟ್ಟ ಅವಧಿ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಬರ್ಕೊಡ್ರಿ. ಮೂರನೇದ್ದು ಮಾತಾಡ್ಬೇಡ್ರಿ, ಡೋಂಟ್ ಟಾಕ್. ಇಫೆಕ್ಟ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯಾ. ಭಾರತದಲ್ಲಿ ಉದಾರೀಕರಣದ ಪರಿಣಾಮಗಳು. ಇಫೆಕ್ಟ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯಾ, ಭಾರತದಲ್ಲಿ ಉದಾರೀಕರಣದ ಪರಿಣಾಮಗಳು. ನೆಕ್ಸ್ಟ್ ಪಾಯಿಂಟ್, ಲಿಬರಲೈಸೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಉದಾರೀಕರಣ ಮತ್ತು ಆರ್ಥಿಕ ಬೆಳವಣಿಗೆ. ಲಿಬರಲೈಸೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಉದಾರೀಕರಣ ಮತ್ತು ಆರ್ಥಿಕ ಬೆಳವಣಿಗೆ. ನೆಕ್ಸ್ಟ್ ಪಾಯಿಂಟ್, ಲಿಬರಲೈಸೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಉದಾರೀಕರಣ ಮತ್ತು ಉದ್ಯೋಗ. ಉದಾರೀಕರಣ ಮತ್ತು ಉದ್ಯೋಗ. ಲಿಬರಲೈಸೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ಗ್ರೋತ್ ಆಫ್ ಅಗ್ರಿಕಲ್ಚರ್. ಕೃಷಿಯ ಬೆಳವಣಿಗೆ. ಗ್ರೋತ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಬೆಳವಣಿಗೆ. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಇಂಪ್ರೂವ್ಮೆಂಟ್ ಇನ್ ಹೆಲ್ತ್ ಕೇರ್. ಆರೋಗ್ಯ ರಕ್ಷಣೆಯಲ್ಲಿಯ ಸುಧಾರಣೆ. ಆರೋಗ್ಯ ರಕ್ಷಣೆಯಲ್ಲಿ ಸುಧಾರಣೆ. ನೆಕ್ಸ್ಟ್ ಪಾಯಿಂಟು, ಉದಾರೀಕರಣ ಮತ್ತು ಭಾರತದಲ್ಲಿ ವಿಲೀನ. ಉದಾರೀಕರಣ ಮತ್ತು ಭಾರತದಲ್ಲಿ ವಿಲೀನ. ಲಿಬರಲೈಸೇಷನ್ ಆ್ಯಂಡ್ ಮರ್ಜಸ್ ಇನ್ ಇಂಡಿಯಾ. ಆಮೇಲೆ ನೆಕ್ಸ್ಟು, ಇಫೆಕ್ಟ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯನ್ ಇಂಡಸ್ಟ್ರೀಸ್. ಇಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯನ್ ಇಂಡಸ್ಟ್ರೀಸ್. ಉದಾರೀಕರಣದಿಂದ ಭಾರತದ ಕೈಗಾರಿಕೆಗಳ ಮೇಲೆ ಪರಿಣಾಮ. ಉದಾರೀಕರಣದಿಂದ ಭಾರತದ ಕೈಗಾರಿಕೆಗಳ ಮೇಲೆ ಪರಿಣಾಮ. Okay, so these are all the points which today you are going to learn. ಇವೆಲ್ಲವುಗಳನ್ನು ಇವತ್ತು ನೀವು ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪಾಯಿಂಟ್.
ಸೊ ಹಿಯರ್ ನ್ಯೂ ಎಕನಾಮಿಕ್ ರಿಫಾರ್ಮ್ಸ್, ಹೊಸ ಆರ್ಥಿಕ ಸುಧಾರಣೆಗಳು. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಫ್ರೀ ರಿಫಾರ್ಮ್ಸ್ ಆ್ಯಂಡ್ ಪೋಸ್ಟ್ ರಿಫಾರ್ಮ್ಸ್. ಸೊ ಪೋಸ್ಟ್ ರಿಫಾರ್ಮ್ಸ್ ಆ್ಯಂಡ್ ಫ್ರೀ ರಿಫಾರ್ಮ್ಸ್. ಸೊ ಇಲ್ಲಿ ಪೂರ್ವ ಸುಧಾರಣೆಗಳು ಮತ್ತು ನಂತರದ ಸುಧಾರಣೆಗಳು ಅಂತ ನೀವು ಎರಡು ಹಂತಗಳಲ್ಲಿ ಕರಿತೀರಿ. ಸೊ ದ್ಯಾಟ್ ಈಸ್ ವೈ ವಿ ಹ್ಯಾವ್ ಕ್ಲಾಸಿಫೈಡ್ ಎಕನಾಮಿಕ್ ರಿಫಾರ್ಮ್ಸ್ ಇಂಟು 4 ಸ್ಟೇಜಸ್. ಸೊ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದ್ದೀವಿ, ಆರ್ಥಿಕ ಸುಧಾರಣೆಗಳನ್ನು, ಭಾರತದ ಆರ್ಥಿಕ ಸುಧಾರಣೆಗಳನ್ನು ಅಥವಾ ನೀತಿಗಳನ್ನು 4 ಹಂತಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ಇಲ್ಲಿ ನೋಡ್ಬೋದು ಪ್ರಥಮ ಹಂತ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಪೀರಿಯಡ್ 1975 to 1980. ಮೊದಲನೇ ಹಂತ ಯಾವಾಗ ಪ್ರಾರಂಭವಾಯಿತು? 1975-80ರಿಂದ. ಎರಡನೇ ಹಂತ ದಟ್ ಈಸ್ ಸೆಕೆಂಡ್ ಸ್ಟೇಜ್ ವಾಸ್ ಸ್ಟಾರ್ಟೆಡ್ ಫ್ರಾಮ್ 1982 and ended in the year 1985. So these are all the 5 years. And third 1985 to 1990. And the last, that is the fourth one, that is nothing but the new economic reforms, that was 1991 and onwards. 4ನೇ ಹಂತ. ಸೊ ಈ ರೀತಿಯಾಗಿ ಆರ್ಥಿಕ ಸುಧಾರಣೆಗಳನ್ನು ನಾವು 4 ಹಂತಗಳಲ್ಲಿ ವಿಂಗಡಣೆ ಮಾಡ್ಬೋದು. ಸೊ ದ 1991 economic policy is known as National Economic Reforms since July 1991. ಸೊ 1991ರಿಂದ ಭಾರತದಲ್ಲಿಯೇ ಹೊಸ ಆರ್ಥಿಕ ನೀತಿಯ ಸುಧಾರಣೆಗಳ ಒಂದು ಪ್ರಾರಂಭ ಅಂತ ಹೇಳ್ಬೋದು. ಮೊದಲನೇದು ಏನದು? ಪೋಸ್ಟ್, ಅದು ಹಿಂದೆ ಆದಂತಹದ್ದು. ಆಮೇಲೆ ನಂತರ 1991 ಮತ್ತು ನಂತರ ಬಂದಂತಹ ಸುಧಾರಣೆಗಳು. ಸೊ ಈಗ ಮೊದಲನೇ ಹಂತದಲ್ಲಿ ಸಿ ಇಯರ್ ದ ಫಸ್ಟ್ ಸ್ಟೇಜ್. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1975 ಆ್ಯಂಡ್ ಎಂಡೆಡ್ ಇನ್ ದ ಇಯರ್ 1980. So in this case, in first stage, the government of India has given the license. ಸೊ ಪ್ರಪ್ರಥಮವಾಗಿ ಲೈಸೆನ್ಸ್ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕೈಗಾರಿಕೆಗಳಿಗೆ ಪ್ರಾರಂಭ ಮಾಡಿತು ಅಂತ ಹೇಳ್ಬೋದು. ಸೊ ಇದನ್ನು ಉದಾರೀಕರಣಗೊಳಿಸಿದ್ದು. ಸೊ ಪ್ರಿವಿಯಸ್ಲಿ ವೆನ್ ದ ಇಂಡಸ್ಟ್ರಿ ಸ್ಟಾರ್ಟೆಡ್ ಇನ್ ಇಂಡಿಯಾ, ಸೊ ದಟ್ ನೀಡ್ಸ್ ಟು ಬಿ ಇಟ್ ಹ್ಯಾಸ್ ಟು ಟೇಕನ್ ದ ಲೈಸೆನ್ಸ್ ಟು ಸ್ಟಾರ್ಟ್ ದ ನ್ಯೂ ಇಂಡಸ್ಟ್ರೀಸ್. ಹೊಸ ಹಂತಗಳಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೈಗಾರಿಕೆ ಏನು ಮಾಡಿತ್ತು, ಅಲ್ಲಿ ಲೈಸೆನ್ಸ್ಗಳನ್ನು ತೆಗೆದುಕೊಳ್ಳಬೇಕೆಂಬ ಕಡ್ಡಾಯವನ್ನು ವಿಧಿಸಲಾಗಿತ್ತು. ಸೊ ಹಿಯರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡ್ ಡ್ಯೂ ಟು ಎಕನಾಮಿಕ್ ರಿಫಾರ್ಮ್ಸ್. ಸೊ ದೇರ್ ಇಸ್ ಸೋ ಮೆನಿ ರಿಸ್ಟ್ರಿಕ್ಷನ್ಸ್. ಅಲ್ಲಿ ಅನೇಕ ನಿರ್ಬಂಧಗಳನ್ನು ಹಾಕಲಾಗಿತ್ತು. ಹೊಸ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಏನೇನು ಎಲ್ಲ ಅವಶ್ಯಕತೆಗಳು ಬೇಕಾಗ್ತದೆ. ಸೊ ದ್ಯಾಟ್ ರಿಸ್ಟ್ರಿಕ್ಷನ್ಸ್ ಲಿಬ್ರಲೈಸ್ಡ್, ಅದನ್ನು ಏನು ಮಾಡಲಾಯಿತು, ನಿರ್ಬಂಧಗಳನ್ನ ಉದಾರೀಕರಣಗೊಳಿಸಲಾಯಿತು ಅಥವಾ ಸಡಿಲಗೊಳಿಸಲಾಯಿತು ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ರಿಲೇಟೆಡ್ ಟು 21 ಇಂಡಸ್ಟ್ರೀಸ್. ಸೊ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ವಾಟ್ ಎವರ್ ದ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಹ್ಯಾಸ್ ಟು obtain from the government of India, that is in terms of license to start a medium scale industries. So that time, so government of India made due to new economic reforms. So it is open license system. So that time ಏನಾಯಿತು ಅಂದರೆ ಮುಕ್ತವಾದಂತಹ ಲೈಸೆನ್ಸ್ ಪದ್ಧತಿಗಳನ್ನು ಪಡೆಯೋದ್ರ ಮೂಲಕ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈ ಒಂದು ಹೊಸ ಆರ್ಥಿಕ ಸುಧಾರಣೆಯ ನೀತಿ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಮೊದಲೇನಿತ್ತು, ಕ್ಲಿಷ್ಟಕರವಾದಂತಹ ಸಂಗತಿಗಳು ಅಲ್ಲಿ ಇದ್ದವು. ಹೊಸ ಕಾರ್ಖಾನೆ ಪ್ರಾರಂಭ ಮಾಡಬೇಕಾದ್ರೆ ಅನೇಕ ರೀತಿಯ ಅಲ್ಲಿ ಪ್ರೊಸೆಸ್ಗಳಿದ್ದವು. ಆ ಎಲ್ಲ ವಿಧಾನಗಳನ್ನು ನಾವು ಅನ್ವಯಿಸಿದಾಗ ಮಾತ್ರ ಅಲ್ಲಿ ಅನುಮತಿ ಸಿಗ್ತಿತ್ತು. ಆದರೆ ಅದರಲ್ಲಿ ಕೆಲವೊಂದು ಉದಾರೀಕರಣವಾದಂತಹ ಒಂದು ನೀತಿಗಳನ್ನು 1975ರಲ್ಲಿ ಕೊಟ್ಟಿದ್ದರಿಂದ ಭಾರತ ದೇಶದಲ್ಲಿರತಕ್ಕಂಥ 21 ಈ ಒಂದು ಮಧ್ಯಮ ಪ್ರಮಾಣದ ಒಂದು ಉದ್ಯಮಿಗಳಿಗೆ ಲೈಸೆನ್ಸ್ ಪಡೆಯುವುದರಿಂದ ಅದನ್ನು ಮುಕ್ತಗೊಳಿಸಿದಂತ ಹೇಳ್ಬೋದು. ಆ್ಯಂಡ್ ಲೈಸೆನ್ಸ್ ಪಡೆಯದೆ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೂ ಸಹ ಅನುಮತಿಯನ್ನು ನೀಡಿದೆ. ಸೊ ವಿದೌಟ್ ಲೈಸೆನ್ಸ್ medium scale industries was started in the, that is due to the new economic reforms of, that is economic reforms of 1975. 1975ರ ಈ ಒಂದು ಹೊಸ ಆರ್ಥಿಕ ನೀತಿಯ ಪ್ರಯುಕ್ತ ಏನು ಮಾಡಲಾಯಿತು, ಸೊ ಲೈಸೆನ್ಸ್ ಪಡೆಯದೆ ಈ ಒಂದು ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಆಯಿತು, ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಆಯಿತು. ಆ್ಯಂಡ್ ಆಲ್ಸೋ ಇನ್ಕ್ರೀಸಿಂಗ್ ದ ಕೆಪಾಸಿಟಿ ಆಫ್ ಪ್ರೊಡಕ್ಷನ್. ಸೊ ಅದೇ ರೀತಿಯಾಗಿ ಈ ಒಂದು ಹಿನ್ನೆಲೆಯಲ್ಲಿ ವಾಟ್ ಎವರ್ ದ ಪ್ರೊಡಕ್ಷನ್ ಕೆಪಾಸಿಟಿ, ಸೊ that production capacity it has to be utilized at the fullest stage. ಅಂದರೆ ಸಂಪೂರ್ಣವಾಗಿ, ಅಂದರೆ ಈ ಒಂದು ಉತ್ಪಾದನಾ ಸಾಮರ್ಥ್ಯ ಎಷ್ಟಿರ್ತದೆ ಆ ಸಂಪೂರ್ಣವಾದಂಥ ಉತ್ಪಾದನಾ ಸಾಮರ್ಥ್ಯವನ್ನು ಮಾಡಿಕೊಂಡು ಅಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅನುವನ್ನು ಈ ಒಂದು 1975ರ ಈ ಒಂದು ಆರ್ಥಿಕ ಸುಧಾರಣಾ ನೀತಿಗಳಲ್ಲಿ ನಾವು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಲ್ಲಿಯೂ ಸಹ ನೋಡ್ಬೋದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಪ್ರಯಾರಿಟಿ ಫಾರ್ ದ ಫಾರಿನ್ ಕಂಪ್ನೀಸ್ ಆಲ್ಸೋ, ಫಾರಿನ್ ಇಂಡಸ್ಟ್ರೀಸ್. And also 30 monopoly industries which they have to given the permission to produce more goods as per their expectations, as per their production capacity. ಅಂದರೆ ಈ ಒಂದು 30 ಏಕಸ್ವಾಮ್ಯದ ಉತ್ಪಾದನಾ ಮಾಡ್ತಕ್ಕಂಥ ಒಂದು ಉದ್ಯಮ ಸಂಸ್ಥೆಗಳು ಇದ್ದು, ಅದೇ ರೀತಿಯಾಗಿ ವಿದೇಶಿ ಕಂಪನಿಗಳಿಗೂ ಸಹ ಅಂದರೆ ಅವುಗಳ ಒಂದು ಸಾಮರ್ಥ್ಯಕ್ಕೆ ಗುಣ, ಅಂದರೆ ಉತ್ಪಾದನಾ ಸಾಮರ್ಥ್ಯ ಎಷ್ಟಿರ್ತದ ಸಂಪೂರ್ಣವಾಗಿ ಉತ್ಪಾದನೆ ಮಾಡಲಿಕ್ಕೆ ಈ ಒಂದು ಹೊಸ, ಅಂದರೆ 1975ರ ಆರ್ಥಿಕ ಉದಾರೀಕರಣ ನೀತಿ ಏನೋ ಅನುಮತಿ ನೀಡಿದೆ ಅಂತ ಹೇಳ್ಬೋದು.
ಸೊ ಅದೇ ರೀತಿಯಾಗಿ 1978ರಲ್ಲಿ ಲೈಸೆನ್ಸ್ ನೀಡುವ ಪದ್ಧತಿಯನ್ನು ಮತ್ತಷ್ಟು ಸಡಿಲಗೊಳಿಸಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮೇಡ್ so many simplifying of the 1970 of the opening of the new medium scale industries in the year 1978. ಅಂದರೆ ಅಲ್ಲಿಯೂ ಸಹ ಅನೇಕ ಈ ಒಂದು ನೀತಿಗಳನ್ನು ಸಡಿಲಗೊಳಿಸಲಾಯಿತು ಅಂತ ಹೇಳ್ಬೋದು. that time government of India has attracted so many foreign investments or foreign capital due to its liberalized policy that is for the economic reforms. ಆರ್ಥಿಕ ಸುಧಾರಣೆಗಳ ನೀತಿಗಳ ಪ್ರಯುಕ್ತ ಭಾರತ ದೇಶ ಮಾತಾಡ್ರೆ 1978ರಲ್ಲಿ ಮತ್ತೆ ವಿದೇಶಿ ಬಂಡವಾಳವನ್ನು ಹೆಚ್ಚಿನ ಒಂದು ಮಟ್ಟದಲ್ಲಿ ಆಕರ್ಷಿಸಲಿಕ್ಕೆ ಇದು ಸಾಧ್ಯವಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಪ್ರಯಾರಿಟಿ ಫಾರ್ ದ ಓಪನ್ ಲೈಸೆನ್ಸ್ ಸಿಸ್ಟಮ್ ಫಾರ್ ಆಲ್ಸೋ ದ ಇಂಪೋರ್ಟ್ ಗೂಡ್ಸ್ ಅಥವಾ ಇಂಪೋರ್ಟ್ ಇಂಡಸ್ಟ್ರೀಸ್. ಆಮದು ಉದ್ಯಮಿಗಳು ಅಥವಾ ಆಮದು ಕೈಗಾರಿಕೆಗಳು ಸಹ ಏನು ಮಾಡಲಾಯಿತು, ಈ ಒಂದು ಮುಕ್ತ ನೀತಿಯನ್ನು ಬಹಳಷ್ಟು ಸಡಿಲಗೊಳಿಸಿತು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಇದು ಏನು ಭಾರತ ದೇಶದಲ್ಲಿ ಆರ್ಥಿಕ ಸುಧಾರಣೆಯ ಮೊದಲನೆಯ ಹಂತ 1975ರಿಂದ 80ರವರೆಗೆ. ಇನ್ನು ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಸ್ಟೇಜ್ ದಟ್ ವಾಸ್ ಇನ್ ದ ಇಯರ್ 1980 ಆ್ಯಂಡ್ ಎಂಡೆಡ್ ಇನ್ ದ ಇಯರ್ 1985. ಸೊ 1980ರ ಒಂದು ಔದ್ಯಮಿಕ ನೀತಿಯು ಕೈಗಾರಿಕೆಗಳಿಗೆ ಲೈಸೆನ್ಸ್ ಕೊಡ್ತಕ್ಕಂತಹ ಒಂದು ಉದಾರೀಕರಣವಾದಂತಹ ಒಂದು ನೀತಿಯನ್ನು ಮತ್ತಷ್ಟು ಉದಾರೀಕರಣಗೊಳಿಸಿತು ಮತ್ತು ನಿಯಂತ್ರಣವನ್ನು ಸಡಿಲಗೊಳಿಸಿತು ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಏನು ಫಸ್ಟ್ ಸ್ಟೇಜ್ ವಾಟ್ ಎವರ್ ದ ಸೋ ಮೆನಿ ರಿಸ್ಟ್ರಿಕ್ಷನ್ಸ್ ಆರ್ ದೇರ್ ಟು ಓಪನಿಂಗ್ ಅ ನ್ಯೂ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್. ಸೊ ದ್ಯಾಟ್ ಆಲ್ಸೋ ಸಿಂಪ್ಲಿಫೈಡ್ ಅಗೇನ್ ಇನ್ ದ ಸೆಕೆಂಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. ಅಂದರೆ ದ್ವಿತೀಯ ಹಂತದ ಎರಡನೇ ಇದರಲ್ಲಿಯೂ ಸಹ ಏನು ಮಾಡಲಾಯಿತು, ಮೊದಲನೇ ಹಂತದಲ್ಲಿದ್ದಂಥ ನಿರ್ಬಂಧಗಳನ್ನು ಇನ್ನಷ್ಟು ಸಡಿಲಗೊಳಿಸಿ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಮತ್ತು ಕೈಗಾರಿಕೆಗಳನ್ನು ಜಾರಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿತು ಅಂತ ಹೇಳ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆಟೋಮ್ಯಾಟಿಕ್ ಗ್ರೋತ್ ಫೆಸಿಲಿಟಿ ಹ್ಯಾಸ್ ಗಿವನ್, ಅಂದರೆ ವಿಚಾರ ಅಪೇಕ್ಷೆ ಇಲ್ಲದೆ ಸ್ವಯಂ ಚಾಲಿತ ಬೆಳವಣಿಗೆಯ ಸೌಲಭ್ಯವನ್ನು ಒದಗಿಸಲಿಕ್ಕೆ ಈ ಒಂದು ಎರಡನೆಯ ಹಂತದ ಆರ್ಥಿಕ ಸುಧಾರಣೆ ಅದು ಅನ್ವಯ ಮಾಡಿದೆ ಅಂತ ಹೇಳ್ಬೋದು ಅಥವಾ ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಎನ್ಕ್ವೈರಿ ಇಲ್ಲದೆ, ಅಂದರೆ ವಿಚಾರಣೆಗಳಿಲ್ಲದೆ, ಸೊ ದೇರ್ ಈಸ್ ನೋ ಅಬ್ಸರ್ವೇಷನ್ಸ್ ಆರ್ ದೇರ್ ಈಸ್ ನೋ ಎನಿ ಕ್ಲಾರಿಫಿಕೇಷನ್ ವಿತ್ ರಿಗಾರ್ಡ್ಸ್ ಟು ಓಪನಿಂಗ್ ಆಫ್ ಎನಿ ಇಂಡಸ್ಟ್ರೀಸ್. ಅಂದರೆ ಉದಾರೀಕರಣದ ಕ್ರಮಗಳನ್ನು ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಹೆಚ್ಚಿನ ಸಾಮರ್ಥ್ಯವನ್ನು ಕ್ರಮಬದ್ಧಗೊಳಿಸುವುದು. ಸೊ ವಾಟ್ ಎವರ್ ದ ಪ್ರೊಡಕ್ಷನ್ ಕೆಪಾಸಿಟಿ ಇಸ್ ದೇರ್, ಸೊ ದ್ಯಾಟ್ ಹ್ಯಾಸ್ ಟು ಬಿ ರೆಗ್ಯುಲರೈಸ್ಡ್ ಇನ್ ದ ಸೆಕೆಂಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ ಇನ್ ದ ಇಯರ್ 1980-85. ಸೊ ಡ್ಯೂ ಟು ಫಾರಿನ್ ಕೊಲಾಬ್ರೇಷನ್ ಆ್ಯಂಡ್ ಆಲ್ಸೋ ಡ್ಯೂ ಟು ಫಾರಿನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್. So Government of India has also announced its economics liberal policies. ಅಂದರೆ ಆರ್ಥಿಕ ಸುಧಾರಣೆಯ ಉದಾರೀಕರಣದ ನೀತಿಗಳನ್ನು ಸಹ ಈ ಒಂದು ವಿದೇಶಿ ಸಹಕಾರ ಮತ್ತು ವಿದೇಶಿ ಸಹೋದ್ಯಮದ ಉದ್ದಿಮೆಗಳಿಗೆ ಖಾಸಗಿ ಬಂಡವಾಳಕ್ಕೆ ಸಂಬಂಧಿಸಿದಂಥ ಒಂದು ಉದಾರೀಕರಣವಾದಂಥ ನೀತಿಯನ್ನು ಸಹ ಎರಡನೆಯ ಹಂತದಲ್ಲಿ ಇದು ಮಾಡಿದೆ ಅಂತ ಹೇಳ್ಬೋದು. ಮತ್ತು ಈ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡಿದೆ. ಸೊ ವಾಟ್ ಎವರ್ ದ ಪ್ರಪೋರ್ಷನೇಟ್ ಈಸ್ ದೇರ್, ಸೊ ದ್ಯಾಟ್ ಪ್ರಪೋರ್ಷನೇಟ್ ರೇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್ ಇನ್ ದ ಸೆಕೆಂಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. ಸೊ ಹೀಗಾಗಿ ಪ್ರಮಾಣಿತ ಏನು ಒಂದು ಮೊದಲ ಹಂತದಲ್ಲಿ ಇತ್ತು ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣಿತವಾದಂಥ ಒಂದು ದರದಲ್ಲಿ ಅದ, ಅಂದರೆ ಉದಾರೀಕರಣದ ದರವನ್ನು ಹೆಚ್ಚಿಗೆ ಮಾಡಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಸ್ಟೇಜ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಮೂರನೇ ಹಂತದಲ್ಲಿ ನೋಡ್ತಾ ಇದ್ದೀವಿ 1985-80ರ ಒಂದು ಅವಧಿಯಲ್ಲಿ. ಸೊ ಉದಾರೀಕರಣದ ಮೊದಲನೇ ಹಂತ, ಮೂರನೇ ಹಂತ 1985-90. ಸೊ ಇಟ್ ವಾಸ್ ಆಲ್ಸೋ ನೋನ್ ಆ್ಯಸ್ ಇಂಡಿಯನ್ ಪೆರೋಸ್ಟ್ರಿಕಾ ಅಂತ ಹೇಳ್ತೀವಿ, ಅಂದರೆ ಪೆರೋಸ್ಟ್ರೋಕಿಕಾ ಅಂತ ಹೇಳ್ತೀವಿ. ಅಂದರೆ ಇಂಡಿಯನ್ ಪೆರೋಸ್ಟ್ರೋಕಿಕಾ ಅಂದರೆ ಏನು? ಸೊ ಇದು ಆರ್ಥಿಕ ಸುಧಾರಣೆಗಳ ಹಂತ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ನೋನ್ ಆ್ಯಸ್ ರಿಫಾರ್ಮ್ಸ್ ಇನ್ ದ ಎಕನಾಮಿಕ್ ಪಾಲಿಸೀಸ್. ಅಂದರೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆಗಳನ್ನು ಮಾಡಿ ದೇಶದ ಅರ್ಥವ್ಯವಸ್ಥೆಯನ್ನು ವಿದೇಶಿ ಮಾರುಕಟ್ಟೆಗೆ ಮುಕ್ತವಾಗಿಡಲಿಕ್ಕೆ ಮತ್ತು ಆಂತರಿಕವಾಗಿ ದೇಶದ ಅರ್ಥವ್ಯವಸ್ಥೆಯನ್ನು ಪೈಪೋಟಿಯಲ್ಲಿ ತರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂತಹ ಮೂರನೆಯ ಹಂತ ಅಂತ ಹೇಳ್ಬೋದು. ಸಿಯರ್ಶ್ ಮಾತಾಡ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೈಕಲ್ ಆಫ್ ಅವರ್ ಚೈಲ್ಡ್ಹುಡ್. ಸೊ ನಮ್ಮ ಒಂದು ಬಾಲ್ಯದ ದಿನಗಳನ್ನು ಇದು ಹೇಳ್ತದೆ. ಪ್ರಥಮವಾಗಿ ಒಂದು ಏನು ಮಗು ಜನ್ಮವಾಗ್ತದೆ, ಜನ್ಮವಾದ ಮೇಲೆ ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ. ಸೊ ಪ್ರತಿಯೊಂದು ಹಂತಗಳನ್ನು ಹೇಗೆ ತಲುಪ್ತದೆ ಅದೇ ಒಂದು ಮಾದರಿಯನ್ನು ಇಟ್ಟುಕೊಂಡು ಈ ಒಂದು ಆರ್ಥಿಕ ಸುಧಾರಣೆಯ ಒಂದು ಹಂತಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಮೂರನೇ ಹಂತದಲ್ಲಿ ಏನಾಯ್ತಿದು, ಇದು ಆರ್ಥಿಕ ಸುಧಾರಣೆಗಳ ಸಮಗ್ರ ಅಥವಾ ಅಮೂಲಾಗ್ರ ಬದಲಾವಣೆಯ ಹಂತ ಅಂತ ನಾವು ಹೇಳ್ಬೋದು. ಸೊ ಹಿಯರ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್
opened it Indian market to the ಗ್ಲೋಬಲ್ ಮಾರ್ಕೆಟ್ಸ್. ಭಾರತದ ಅರ್ಥ ಮಾರುಕಟ್ಟೆನ ಏನು ಈ ಒಂದು ವಿಶ್ವ ಮಾರುಕಟ್ಟೆಗೆ ಮುಕ್ತವಾಗಿಡಲಿಕ್ಕೆ ಪ್ರಯತ್ನವನ್ನು ಮಾಡಿತು. ಆ್ಯಂಡ್ ವಾಟ್ ಎವರ್ ದ ಇಂಟರ್ನಲ್ ಡೊಮೆಸ್ಟಿಕ್ ಮಾರ್ಕೆಟ್ ಈಸ್ ದೇರ್, ಸೊ ದ್ಯಾಟ್ ಹ್ಯಾಸ್ ಟು ಬಿ ಮೋರ್ ಲಿಬರಲೈಸ್ಡ್, ಅದನ್ನು ಸಹ ಹೆಚ್ಚು ಉದಾರೀಕರಣಗೊಳಿಸಿತು ಮತ್ತು ಹೆಚ್ಚು ಮುಕ್ತಗೊಳಿಸಿತು ಅಂತ ಹೇಳ್ಬೋದು. ಸೊ ಫಾರ್ ದ್ಯಾಟ್ ಪರ್ಪಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಬ್ರಾಡ್ ಬ್ಯಾಂಡಿಂಗ್. ಸೊ ಬ್ರಾಡ್ ಬ್ಯಾಂಡಿಂಗ್ ಅಂದ್ರೆ ಏನು, ವಿಸ್ತೃತ ಬಂಧನದ ವಿಸ್ತಾರ. ಸೊ ಇವುಗಳ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ತಮ್ಮ ಸಾಮರ್ಥ್ಯವನ್ನು ಯಾವುದೇ ಹೊಸ ವಸ್ತುಗಳನ್ನು ಉತ್ಪಾದಿಸಬಹುದು. ಸೊ ಇಲ್ಲಿ ಗೌರ್ಮೆಂಟ್ಗೆ ಯಾವ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೆ ನೋಡ್ರಿ ಮಾತಾಡ್ರಿ. ಕೈಗಾರಿಕೆಗಳಿಗೆ ಅಂದರೆ ಮೊದಲು ಸರ್ಕಾರ ಏನು ಮಾಡ್ತಿತ್ತು, ಉತ್ಪಾದನೆ ಮಾಡಬೇಕಾದ್ರೆ ದ್ಯಾಟ್ ಇಂಡಸ್ಟ್ರಿ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್, ದ್ಯಾಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಸೊ ಅದರ ಒಂದು ಏನು ಇಲಾಖೆ ಇರ್ಬೋದು ಅಥವಾ ಕಚೇರಿಗಳ ಒಂದು ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಉತ್ಪಾದನೆ ಸಾಮರ್ಥ್ಯ ಎಷ್ಟಿರ್ತದೆ ಅದಕ್ಕೆ ಅನುಮತಿಯನ್ನು ಪಡೆದುಕೊಂಡು ಉತ್ಪಾದನೆ ಮಾಡಲಾಗ್ತಿತ್ತು. ಸೊ ಈ ಒಂದು ಮೂರನೇ ಹಂತದಲ್ಲಿ ಏನು ಮಾಡಲಾಯಿತು, ಸೊ ಮೂರನೇ ಹಂತದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನು ಪಡೆದೇ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮೂರನೇ ಹಂತದಲ್ಲಿ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇನ್ ದ ಸೆಕೆಂಡ್ ಮೀಸರ್ಸ್, ಬೃಹತ್ ಪ್ರಮಾಣದ ಮಿತವ್ಯಯಗಳ ಕನಿಷ್ಠ ಪ್ರಮಾಣದ ಏನೋ ಉತ್ಪಾದನಾ ಘಟಕ ವಿಚಾರಾಪೇಕ್ಷಣೆ ಇಲ್ಲದೆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಅದೇ ರೀತಿಯಾಗಿ ಸೊ ಇಯರ್ ಡ್ಯೂ ಟು ದ ಎಕನಾಮೀಸ್ ಮಾತಾಡಬೇಡ್ರು. ವಾಟ್ ಡು ಯು ಮೀನ್ ಬೈ ಎಕನಾಮೀಸ್? ಇನ್ ಇಂಡಸ್ಟ್ರೀಸ್ ವಿ ಕ್ಯಾನ್ ಸಿ ಇಯರ್ ಟೂ ಟೈಪ್ಸ್ ಆಫ್ ಎಕನಾಮೀಸ್, ಇಂಟರ್ನಲ್ ಎಕನಾಮೀಸ್ ಮಾತಾಡಬೇಡ್ರು and external economies. So internal economy is nothing but whatever the internal, that is maybe examples like the administrative cost ಇರ್ಬೋದು, that has to be reduced. ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಎಕನಾಮೀಸ್ ಬಾಹ್ಯ ಮಿತವ್ಯಯಗಳು. ಸೊ ಏನು ಒಂದು ಅಲ್ಲಿ ಸಹ ನಾವು ಏನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಮಿತವ್ಯಯಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯವಿದೆ, ಅದನ್ನು ಸಹ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ದ್ಯಾಟ್ ನೀಡ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಟ್ ಹೈಯರ್ ಲೆವೆಲ್. ಸೊ ಹೆಚ್ಚು ಉತ್ಪಾದನೆಯಾದಂತೆ ಮಾತಾಡೋದೇ what will happen? ಹೆಚ್ಚು ಉತ್ಪಾದನೆ ಅಂತ ಏನು, ದ ಎವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೋಸ್ ಆನ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಹೆಚ್ಚು ಉತ್ಪಾದನೆ ಆದಂತೆ ಸರಾಸರಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ? ಸರಾಸರಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ? ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಸರಾಸರಿ ಉತ್ಪಾದನಾ ಸಾಮರ್ಥ್ಯ. ಅದೇ ರೀತಿಯಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೋಸ್ ಆನ್ ಡಿಕ್ರೀಸಿಂಗ್. ಅದೇ ರೀತಿಯಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಹೋಗ್ತದೆ, ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಡ್ಯೂ ಟು ದ ಥರ್ಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. ಸೊ ಇದು ಯಾವುದರಿಂದ ಸಾಧ್ಯವಾಯಿತು ಅಂದರೆ ಮೂರನೇ ಹಂತದಿಂದ ಇದು ಸಾಧ್ಯವಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಥರ್ಡ್ ಕ್ಯಾಟಗರಿ ದಟ್ ಈಸ್ MRTP ಆ್ಯಂಡ್ ಫೆರಾ. ಸೊ ಈಗ ಮೊನೊಪೊಲಿ ರಿಸ್ಟ್ರಿಕ್ಟೆಡ್ ಟ್ರೇಡ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಇದು ಒಂದು ಪ್ರಮುಖವಾದಂತಹ ಒಂದು. ಮತ್ತು ಅದೇ ರೀತಿಯಾಗಿ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಅಥಾರಿಟಿ. ಇವು ತಾಂತ್ರಿಕ ಮಟ್ಟದ ಒಂದು ಸುಧಾರಣೆ ಪ್ರಯುಕ್ತ MRTP ಮತ್ತು ಫೆರಾ ಕಂಪನಿಗಳು ಸಹ ಅನುಮತಿ ಇಲ್ಲದೆ ಕಂಪ್ಯೂಟರ್ ಮತ್ತು ಇಲೆಕ್ಟ್ರಾನಿಕ್ಸ್ಗಳನ್ನ ಉತ್ಪಾದಿಸಲಿಕ್ಕೆ ಪ್ರಾರಂಭಿಸಬಹುದು. ಸೊ ಮೊದಲು ಏನು ಮಾಡಲಾಗ್ತಿತ್ತು, ಸೊ ವೈಲ್ ಟು ಸ್ಟಾರ್ಟ್ ಆರ್ ಪ್ರೊಡಕ್ಷನ್ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್. ಸೊ ಫಾರ್ ದಟ್ ಪರ್ಪಸ್ ಇಂಡಸ್ಟ್ರಿ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ MRTP ಆ್ಯಂಡ್ ಆಲ್ಸೋ ಫ್ರಮ್ ದ ಫೆರಾ. ಸೊ ಮೊನೊಪೊಲಿ ರಿಸ್ಟ್ರಿಕ್ಟೆಡ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ MRTPಗೆ. ಆ್ಯಂಡ್ ಫೆರಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಸೊ ಇವುಗಳ ಒಂದು ತಾಂತ್ರಿಕ ಈ ಒಂದು ಸುಧಾರಣೆ ಮಟ್ಟದ ಒಂದು ಪ್ರಕಾರ ಅನುಮತಿ ಇಲ್ಲದೆ ಇವುಗಳನ್ನು ಉತ್ಪಾದಿಸಲಿಕ್ಕೆ ಇಲ್ಲಿ ಕೊಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉದಾರವಾದ ವಿದೇಶಿ ಬಂಡವಾಳ ಮತ್ತು ವಿದೇಶಿ ತಂತ್ರಜ್ಞಾನದ ಬಳಕೆ ಇವುಗಳನ್ನು ಷರತ್ತಿಗೆ ಒಳಪಟ್ಟು ಇಲ್ಲಿ ಮುಕ್ತ ಅವಕಾಶವನ್ನು ನೀಡಲಾಯಿತು ಅಂತ ಹೇಳ್ಬೋದು. ಸೊ ಹಿಯರ್ ಆಲ್ಸೋ ಇಂಡಿಯನ್ ಇಂಡಸ್ಟ್ರಿ ಹ್ಯಾಸ್ ಟು ಯೂಸ್ ದ ಲಿಬರಲ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆಲ್ಸೋ ಫಾರಿನ್ ಟೆಕ್ನಾಲಜಿ. ಸೊ ಪ್ರೊಡಕ್ಷನ್ಸ್ ಉತ್ಪಾದನೆಯಲ್ಲಿ ಇವುಗಳನ್ನು ಉಪಯೋಗ ಮಾಡಿಕೊಂಡು ಷರತ್ತುಗಳಿಗೆ ಅನ್ವಯಿಸಿ ಇವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿತು ಅಂತ ಹೇಳ್ಬೋದು. ಸೊ ಇನ್ ದಿಸ್ ಕೇಸ್ ವಾಟ್ ಆರ್ ದ ಮೀಸರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಸರ್ಟನ್ ಮೀಸರ್ಸ್ ಲೈಕ್ ಸಿಮೆಂಟ್ ಇಂಡಸ್ಟ್ರೀಸ್. ಸೊ ಸಿಮೆಂಟ್ ಉದ್ದಿಮೆಯಲ್ಲಿ ಇದ್ದಂತಹ ಅನೇಕ ನಿಯಂತ್ರಣಗಳನ್ನು ತೆಗೆದುಹಾಕಲಾಯಿತು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರಿಮೂವ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಆಫ್ ಕಂಟ್ರೋಲಿಂಗ್ ಆಫ್ ದ ಸಿಮೆಂಟ್ ಇಂಡಸ್ಟ್ರೀಸ್. ಸೊ ಈ ಸಿಮೆಂಟ್ ಉದ್ದಿಮೆಯಲ್ಲಿ ಇದ್ದಂಥ ನಿಯಂತ್ರಣಗಳನ್ನು ಅನೇಕ ಕ್ರಮಗಳನ್ನು ಅಲ್ಲಿ ಏನು ನಿರ್ಬಂಧಗಳಿದ್ವೋ ಅವುಗಳನ್ನು ತೆಗೆದುಹಾಕಲಾಯಿತು ಅಂತ ಹೇಳ್ಬೋದು. ದಟ್ ಟೈಮ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಪ್ರಯಾರಿಟಿ ಫಾರ್ ದ ಪ್ರೈವೇಟ್ ಸಿಮೆಂಟ್ ಇಂಡಸ್ಟ್ರೀಸ್ ಟು ಇನ್ಕ್ರೀಸ್ ದೇರ್ ಮೋರ್ ಪ್ರೊಡಕ್ಷನ್. ಸೊ ಹೆಚ್ಚು ಅಂದರೆ ಉತ್ಪಾದನಾ ಮಟ್ಟವನ್ನು ವಿಸ್ತಾರ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಈ ಒಂದು 1985ರಿಂದ 1990 ಒಂದು ಅವಧಿಯಲ್ಲಿ ಇದ್ದಂಥ ಆರ್ಥಿಕ ಸುಧಾರಣೆಗಳು ಅಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡಿತು ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಮೀಸರ್ಸ್
ಸಕ್ಕರೆ ಕೈಗಾರಿಕೆಯಲ್ಲಿ ಮುಕ್ತ ಮಾರಾಟದ ಸಕ್ಕರೆ ಪಾಲನ್ನು ಹೆಚ್ಚಿಸಲಾಯಿತು. ಸೊ ಇನ್ open trade markets that is related to the sugar industries and also it has also increases. ಸೊ ಅದು ಸಹ ಹೆಚ್ಚಳ ಮಾಡಲಾಯಿತು ಅಂತ ಹೇಳ್ಬೋದು. ಅಂದರೆ ಸಕ್ಕರೆ ಕಾರ್ಖಾನೆಯಲ್ಲಿ ಇದ್ದಂಥ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಾಯಿತು. ಆ್ಯಂಡ್ ದ ಥರ್ಡ್ ಒನ್, MRTP ಕಂಪನಿಗಳ ಗರಿಷ್ಠ ಬಂಡವಾಳದ ಮಿತಿಯನ್ನು 20 ಕೋಟಿ ರೂಗಳಿಂದ 100 ಕೋಟಿಗಳಿಗೆ ವಿಸ್ತಾರ ಮಾಡಲಾಯಿತು. ಸಿ ಹಿಯರ್ MRTP under whatever the companies are comes under the act of MRTP, so that their maximum capacity, that is maximum capital has to be increased from 20 crores to 100 crore rupees. ಸೊ 20 ಕೋಟಿಗಳಿಂದ 100 ಕೋಟಿಗಳಿಗೆ ಹೆಚ್ಚಳವಾಗಿರುವ ನೋಡು. ಆ್ಯಂಡ್ ಆಲ್ಸೋ ಇನ್ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್, ಔಷಧ ಕಂಪನಿಗಳಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಇನ್ ಇಂಡಿಯಾ. ಸೊ 94 that is controlling of the pharmaceuticals has also simplified, and also the 27 industries are open, or ಅವುಗಳನ್ನು ಏನು ಮಾಡಲಾಯಿತು ಅಂದರೆ that has to be ಸೊ MRTP ಕಾನೂನಿನಿಂದ ಅವುಗಳನ್ನ ಹೊರಗಿಡಲಾಯಿತು ಅಂತ ಹೇಳ್ಬೋದು. ಅಂದರೆ 94 ಔಷಧಗಳನ್ನು ನಿಯಂತ್ರಣಗೊಳಿಸಲಾಯಿತು. ಮತ್ತು ಅದೇ ರೀತಿಯಾಗಿ 27 ಕೈಗಾರಿಕೆಗಳನ್ನು MRTP ಕಾನೂನಿನಿಂದ ಹೊರಗೆ ತರಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಮೆಜರ್ಸ್, 1985ರ ಹೊಸ ಬಟ್ಟೆ ನೀತಿಯ ಮೂಲಕ ಸಿಯರ್ ಕಾಟನ್ ಇಂಡಸ್ಟ್ರೀಸ್. ಸೊ ಇಲ್ಲಿ ಕ್ಲೋತ್ ಇಂಡಸ್ಟ್ರೀಸ್ ಅಂತ ಏನು ಬರ್ತಾ ಇದ್ದಾವೆ, ದಟ್ ಈಸ್ ಕಾಟನ್ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ಸೋ ಪವರ್ ಲೂಮ್ಸ್, ಅಂದರೆ ಶಕ್ತಿ ಚಾಲಿತ ಒಂದು ಬಟ್ಟೆ ಒಂದು, ಮತ್ತು ಅದೇ ರೀತಿಯಾಗಿ ಹ್ಯಾಂಡ್ಲೂಮ್ ಬಟ್ಟೆಗಳು. ಸೊ ಇವುಗಳ ನಡುವಿನ ಒಂದು ವ್ಯತ್ಯಾಸಗಳನ್ನು ಸಹ 1985ರ ಇದರ ಪ್ರಕಾರ ತೆಗೆದುಹಾಕಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಒನ್, ಇಲೆಕ್ಟ್ರಾನಿಕ್ ಕೈಗಾರಿಕೆಯನ್ನು MRTP ಕಾನೂನು ನಿರ್ಬಂಧಗಳಿಂದ ಮುಕ್ತಗೊಳಿಸಲಾಯಿತು ಅಂತ ಹೇಳ್ಬೋದು. ಸೊ ಡ್ಯೂ ಟು ದ ಥರ್ಡ್ ಸ್ಟೇಜ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ದ ಇಯರ್ 1985-1990, so many restrictions were removed that is related to the electronic industries. ಅದೇ ರೀತಿಯಾಗಿ 7ನೇ ಪ್ರಮುಖವಾದಂತಹ ಒಂದು ಆರ್ಥಿಕ ಸುಧಾರಣೆಯ ಕ್ರಮಗಳಲ್ಲಿ ಆಮದು ರಫ್ತು ನೀತಿಯನ್ನು ಬಹಳಷ್ಟು ಉದಾರೀಕರಣಗೊಳಿಸಲಾಯಿತು. ಸೊ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಪಾಲಿಸೀಸ್ ಆಲ್ಸೋ ಲಿಬರಲೈಸ್ಡ್ ಇನ್ ದ ಇಯರ್, that is third stage of economic reforms. So this is all about the third stage. And next you note down 4ನೇ ಹಂತ, 1990ರ ಹಂತ. So here the fourth stage of economic reforms, that is also known as what? National economic reforms since July 1991. 4ನೇ ಹಂತ ನೋಡ್ತಾ ಇದ್ದೀವಿ. 1991ರಿಂದ ಪ್ರಾರಂಭಗೊಂಡು ನಂತರ ಏನೇನು ಬದಲಾವಣೆ ಆಯಿತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಥಿಕ ಸುಧಾರಣೆಯ ಒಂದು ಕ್ರಮಗಳು, ನೀತಿಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸೊ 1991ರಲ್ಲಿ ನೋಡ್ತಾ ಇದ್ದೀವಿ, ದ್ಯಾಟ್ ಟೈಮ್ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್? ಯಾರಿದ್ರು ಪ್ರಧಾನಮಂತ್ರಿಗಳು? 1991ರಲ್ಲಿ PV ನರಸಿಂಹರಾವ್ ಇದ್ದರು. ಅದೇ ರೀತಿಯಾಗಿ ಹಣಕಾಸು ಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಇವರ ನೇತೃತ್ವದ ಒಂದು ಸರ್ಕಾರ. ಸೊ ದ್ಯಾಟ್ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ so many simplifications in balance of payments. ಸೊ ಸಂದಾಯ ಬಾಕಿಲಿರ್ತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳು ಏನಿದ್ದವು ಅವುಗಳನ್ನು ಮತ್ತೆ ಸಡಿಲಗೊಳಿಸಲಾಯಿತು ಅಂತ ಹೇಳ್ಬೋದು. ಫಾರ್ ದ್ಯಾಟ್ ಪರ್ಪಸ್, ಸೊ ವಾಟ್ ಎವರ್ ದ ಸ್ಕೇರ್ಸಿಟಿ ಆಫ್ BOP, ಮದರ್ವರ್ಡ್, ಇಂಡಿಯಾ ಫೇಸಿಂಗ್ ದ ಸ್ಕೇರ್ಸಿಟಿ ಆಫ್ BOP. ಸೊ ದ್ಯಾಟ್ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ that is $7,000 crore has to be asked from the World Bank and also from the International Monetary Fund in terms of loans. ಸೊ ಸಾಲಗಳ ಒಂದು ಆಧಾರದ ಮೇಲೆ ಸುಮಾರು $7,000 ಕೋಟಿ ಹಣವನ್ನು ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳ ಮೂಲಕ ಏನು ಮಾಡಲಾಯಿತು, ಅದನ್ನು ಸಾಲ ನೀಡಲು ಕೇಳಿಕೊಂಡಿತು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಏನು ಅವಶ್ಯಕತೆ ಇತ್ತು, ಸಂದಾಯ ಬಾಕಿಯ ಕೊರತೆಯ ಸಮಸ್ಯೆಯನ್ನು ನೀಗಿಸುವ ಒಂದು ಅವಶ್ಯಕತೆ ಇತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ, 1991ರ ಜುಲೈ 14ರಂದು ಭಾರತ ದೇಶ ತನ್ನ ಹೊಸ ಕೈಗಾರಿಕಾ ನೀತಿಯನ್ನು ಪ್ರಕಟ ಮಾಡಿದೆ ಅಂತ ಹೇಳ್ಬೋದು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಟ್ರೊಡ್ಯೂಸ್ ಅ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ದಿ ಇಯರ್ 1991. ಸೊ ಈ ಒಂದು ನೆಲೆಯಲ್ಲಿ ಏನಾಯಿತು, 1991ರ ಹೊಸ ಕೈಗಾರಿಕಾ ನೀತಿಯ ಪ್ರಯುಕ್ತ ಏನಾಯಿತು ಅಂದರೆ ಭಾರತ ದೇಶದಲ್ಲಿಯ ಈ ಒಂದು ದ್ವಿತೀಯ ವಲಯದ ತ್ವರಿತವಾದಂಥ ಒಂದು ಬೆಳವಣಿಗೆಗೆ ಇದು ಸಹಕಾರಿಯಾಯಿತು ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಹ್ಯಾಸ್ ಗಿವನ್ ದ ಪ್ರಯಾರಿಟಿ ಫಾರ್ ದ ಸೆಕೆಂಡರಿ ಸೆಕ್ಟರ್ ಡ್ಯೂ ಟು ಅ ರ್ಯಾಪಿಡ್ ಗ್ರೋತ್ ಆಫ್ ದ ಸೆಕೆಂಡ್ ಸೆಕ್ಟರ್. ಓಕೆ, ಸೊ ಹೀಗಾಗಿ ಅವುಗಳ ತ್ವರಿತ ಬೆಳವಣಿಗೆ ಆಗಿದ್ದು ಸಹಕಾರಿ ಆಯಿತು ಅಂತ ಹೇಳ್ಬೋದು. ದ್ಯಾಟ್ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಲೆಕ್ಟೆಡ್ except the 18 industries, so remaining all industries whatever though required, that is in terms of the license.
ಸೊ ದ್ಯಾಟ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ರಿಮೈನಿಂಗ್ ಇಂಡಸ್ಟ್ರೀಸ್ ಎಕ್ಸೆಪ್ಟ್ ದ 18 ಇಂಡಸ್ಟ್ರೀಸ್. 18 ಕೈಗಾರಿಕೆಗಳನ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಬೃಹತ್ ಪ್ರಮಾಣದ ಒಂದು ಉದ್ದಿಮೆಗಳು ನಮ್ಮ ದೇಶದಲ್ಲಿ ಏನು ಕಾರ್ಯಾಚರಣೆ ಇದ್ದವೋ ಅವುಗಳನ್ನು ಲೈಸೆನ್ಸ್ ಮುಕ್ತಗೊಳಿಸಲಾಯಿತು ಅಂತ ಹೇಳ್ಬೋದು. ಸೊ ಓನ್ಲಿ 18 ಇಂಡಸ್ಟ್ರೀಸ್ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್ ಟು ದ ಪ್ರೊಡಕ್ಷನ್ಸ್. ಉತ್ಪಾದನೆ ಮಾಡಲಿಕ್ಕೆ 18 ಉದ್ದಿಮೆಗಳು ಮಾತ್ರ ಅಲ್ಲಿ ಅನುಮತಿಯನ್ನು ಪಡೆಯತಕ್ಕದ್ದು. ಇನ್ನುಳಿದ ಬೃಹತ್ ಪ್ರಮಾಣದ ಉದ್ದಿಮೆಗಳು ಈ 18 ಉದ್ದಿಮೆಗಳನ್ನು ಹೊರತುಪಡಿಸಿ ಅವುಗಳು ಯಾವುದೇ ರೀತಿಯ ಅನುಮತಿಯನ್ನು ಪಡೆಯದೆ ಉತ್ಪಾದನೆ ಮಾಡಲಿಕ್ಕೆ ಅನೇಕ ರೀತಿಯ ಸಂಕೋಲ ನಿರ್ಬಂಧಗಳನ್ನು ತೆಗೆದು ಹಾಕಲಾಯಿತು ಅಂತ ಹೇಳ್ಬೋದು. ಸೊ ಇವುಗಳ ಮೂಲಕ ಭಾರಿ ಪ್ರಮಾಣದ ಮೇಲೆ ಹಾಕಿದ್ದ ಬಂಡವಾಳದ ಮಿತಿಯನ್ನು ರದ್ದುಪಡಿಸಿದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾ has increased the restrictions of the capital investment, that is from 40% to 51%. ಇಲ್ಲಿ ನೋಡ್ರಿ, ಇವಾಗ 4ನೇ ಹಂತದಲ್ಲಿ ನೋಡ್ತಾ ಇದ್ದೀವಿ, ಹೊಸ ಆರ್ಥಿಕ ಸುಧಾರಣೆ ಹಂತಲು ಅಂತ ನಾವು ಕರಿತೀವಿ. ಸೊ ಈ ಒಂದು ಹಂತದಲ್ಲಿ ವಿದೇಶಿ ಬಂಡವಾಳದ ಮೇಲೆ ಇದ್ದಂತಹ ನಿರ್ಬಂಧಗಳನ್ನು ಮತ್ತೆ ಸಡಿಲಗೊಳಿಸಲಾಯಿತು. ವಿದೇಶಿ ಬಂಡವಾಳ ಮೊದಲೆಷ್ಟಿತ್ತು, ಮಿತಿಗೆ ಒಳಪಟ್ಟಿತ್ತು, 40ಕ್ಕಿಂತ ಹೆಚ್ಚಿಗೆ ಮಾಡ್ತಕ್ಕದ್ದಲ್ಲ. ಆ ಒಂದು ಮಿತಿಯನ್ನು ತೆಗೆದು ಏನು ಮಾಡಲಾಯಿತು, 40% 51%ಗೆ ಅದು ಏರ್ಸ್ ಅಂತ ಹೇಳ್ಬೋದು. ಅಂದರೆ ವಿದೇಶಿ ಬಂಡವಾಳವನ್ನು ನಮ್ಮ ಉದ್ದಿಮೆಗಳಲ್ಲಿ 40% 51%ವರೆಗೆ ಹೆಚ್ಚಿಸಬಹುದು ಅನ್ನುವ ಆರ್ಥಿಕ ಸುಧಾರಣೆಯ ನೀತಿಯನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಸೋ ಮೆನಿ ಸ್ಟೆಪ್ಸ್ ಇನ್ ಪ್ರೈವೇಟ್ ಸೆಕ್ಟರ್ಸ್ ಡ್ಯೂ ಟು ದೇರ್ ಎಕ್ಸ್ಪ್ಯಾನ್ಷನ್ ಇನ್ ದ ಆಲ್ ದ ಸೆಕ್ಟರ್ಸ್ ಆಫ್ ದ ಎಕಾನಮಿ. ನಮ್ಮ ದೇಶದ ಪ್ರತಿಯೊಂದು ಆರ್ಥಿಕ ವಲಯದ ಹಂತಗಳಲ್ಲಿ ಅವುಗಳನ್ನ ಬೆಳವಣಿಗೆ ಮಾಡೋ ಸಲುವಾಗಿ ಏನು ಮಾಡಲಾಯಿತು ಅಂದರೆ ಅನೇಕ ಸುಧಾರಣೆ ಕ್ರಮಗಳನ್ನು 1991 ಲಾಸ್ಟ್ ಬೆಂಚ್ ಹೊಸ ಸುಧಾರಣೆಗಳ ಕ್ರಮಗಳ ಮೂಲಕ ಏನು ಮಾಡಲಾಯಿತು, ಆರ್ಥಿಕ ಸುಧಾರಣೆಗಳ ಮೂಲಕ. ಸೊ ಅವುಗಳನ್ನು ಮತ್ತಷ್ಟು ಹೆಚ್ಚು ಆಕರ್ಷಣೆ ಮಾಡಲಿಕ್ಕೆ ಮತ್ತು ಅವುಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಮಾಡಲಾಯಿತು ಅಂತ ಹೇಳಿ. ಸೊ ಅವುಗಳಲ್ಲಿ ತೆಗೆದುಕೊಂಡಂಥ ಕ್ರಮಗಳು ಯಾವುದು? ವಾಟ್ ಆರ್ ದ ಮೀಜರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್? ಸೊ ಇರ್ ದ ಫಸ್ಟ್ ಒನ್ ಈಸ್ ಇಂಪ್ರೂವ್ಮೆಂಟ್ ಆರ್ ದ ರಿಫಾರ್ಮ್ಸ್ ಇನ್ ನ್ಯಾಷನಲ್ ಫಿಸ್ಕಲ್ ಪಾಲಿಸಿ. ಸೊ ರಾಷ್ಟ್ರೀಯ ಮಟ್ಟದ ರಾಜ್ಯದ ನೀತಿಗಳಲ್ಲಿ ಸುಧಾರಣೆಗಳನ್ನು ಮಾಡಿತು. ಎರಡನೇದು ಹಣಕಾಸಿನ ನೀತಿಯ ಸುಧಾರಣೆಗಳು. ಸೊ ರಿಫಾರ್ಮ್ಸ್ ಇನ್ ಫೈನಾನ್ಸಿಯಲ್ ಪಾಲಿಸೀಸ್. ಅದೇ ರೀತಿಯಾಗಿ ಪ್ರೈಸ್ ಪಾಲಿಸಿ ಇಂಪ್ರೂವ್ಮೆಂಟ್ ಇನ್ ಆರ್ ದ ರಿಫಾರ್ಮ್ಸ್ ಇನ್ ಪ್ರೈಸ್ ಪಾಲಿಸಿ, ಬೆಲೆ ನೀತಿಯ ಸುಧಾರಣೆಗಳನ್ನು ಮಾಡಿತು. ಅದೇ ರೀತಿಯಾಗಿ ವಿದೇಶಿ ನೀತಿಗಳ ಸುಧಾರಣೆಗಳನ್ನು ಮಾಡಲಾಯಿತು. ಸೊ ಚೇಂಜಸ್ ಇನ್ ದ ಫಾರಿನ್ ಪಾಲಿಸೀಸ್ ಆರ್ ರಿಫಾರ್ಮ್ಸ್ ಇನ್ ದ ಫಾರಿನ್ ಪಾಲಿಸೀಸ್ ಆ್ಯಂಡ್ ಆಲ್ಸೋ ರಿಫಾರ್ಮ್ಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸೀಸ್, ಕೈಗಾರಿಕಾ ನೀತಿಗಳಲ್ಲಿಯ ಸುಧಾರಣೆಗಳು ಮತ್ತು ವಿದೇಶಿ ಬಂಡವಾಳ ಹೂಡಿಕೆಯ ನೀತಿಯ ಸುಧಾರಣೆಗಳು. ಸೊ ಅದೇ ರೀತಿಯಾಗಿ ರಿಫಾರ್ಮ್ಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಆಲ್ಸೋ ರಿಫಾರ್ಮ್ಸ್ ಇನ್ ಫಾರಿನ್ ಟ್ರೇಡ್ ಆರ್ ಟ್ರೇಡ್ ಪಾಲಿಸೀಸ್. ಸೊ ವ್ಯಾಪಾರ ನೀತಿಗಳಲ್ಲಿ ಸುಧಾರಣೆಗಳನ್ನು ಮಾಡಲಾಯಿತು ಮತ್ತು ಸಾರ್ವಜನಿಕ ವಲಯದ ನೀತಿಯ ಸುಧಾರಣೆಗಳನ್ನು ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ದ ಮೀಸರ್ಸ್ ವಿಚ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಇನ್ 1991 ನ್ಯೂ ಎಕನಾಮಿಕ್ ಪಾಲಿಸೀಸ್. ಸೊ ಹೊಸ ಆರ್ಥಿಕ ನೀತಿಯ ಈ ಒಂದು ಸುಧಾರಣೆಗಳಲ್ಲಿ ಈ ರೀತಿಯ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಹೀಗಾಗಿ ಭಾರತ ದೇಶದಲ್ಲಿ ಒಂದು ಹೊಸ ಶಕೆ ಪ್ರಾರಂಭವಾದದ್ದು ಯಾವ ವರ್ಷ ಅಂದರೆ ದ್ಯಾಟ್ ವಾಸ್ ಇನ್ ದ ಇಯರ್ 1991. ಸೊ ಮೊದಲು ನಾವು ಏನು ಮಾಡಿದ್ವಿ, ನಿರ್ಬಂಧ ಹಾಕ್ಕೊಂಡಿದ್ದೀವಿ ಮಾತಾಡಬೇಡ. ಸೊ ದ್ಯಾಟ್ ಟೈಮ್ ವಿ ಹ್ಯಾವ್ ಮೇಡ್ ದ ಬೌಂಡ್ರೀಸ್. ನಾವು ಏನು ಮಾಡಿದ್ವಿ, ಕಟ್ಟಳೆಗಳನ್ನು ಹಾಕ್ಕೊಂಡಿದ್ವಿ, ಲಿಮಿಟೇಷನ್ಸ್ಗಳನ್ನು ಹಾಕ್ಕೊಂಡಿದ್ವಿ. ಸೊ ಈ ಮಿತಿಯೊಳಗೆ ಎದುಕೊಂಡು ಮಾತ್ರ ನಾವು ಕೆಲಸವನ್ನು ಮಾಡ್ತಕ್ಕದ್ದು, ಉತ್ಪಾದನೆಯನ್ನು ಮಾಡ್ತಕ್ಕದ್ದು. ಆದರೆ ಅದು ನಮ್ಮ ಆರ್ಥಿಕ ಈ ಒಂದು ವ್ಯಾಪ್ತಿಗೆ ಸಾಕಾಗ್ತಿರಲಿಲ್ಲ. ಸೊ ನಮ್ಮ ದೇಶದ ಒಂದು ಆರ್ಥಿಕ ವ್ಯಾಪ್ತಿ ಹೆಚ್ಚಳವಾಗ್ತಾ ಬಂತು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಸೊ ಡ್ಯೂ ಟು ಡಿಮಾಂಡ್ ಆ್ಯಂಡ್ ಡ್ಯೂ ಟು ದ ಸಪ್ಲೈ ಚೈನ್ಸ್. ಸೊ ಹೀಗಾಗಿ ಈ ಒಂದು ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ಆಗ್ತಕ್ಕಂಥ ಅನೇಕ ಅಗಣಿತ ಒಂದು ಬದಲಾವಣೆಗಳು, ಸೊ ಅವುಗಳ ಒಂದು ಪ್ರಯುಕ್ತ ನಮ್ಮ ದೇಶದ ಒಂದು ಆರ್ಥಿಕ ವ್ಯಾಪ್ತಿ ಜನಸಂಖ್ಯೆ ಹೆಚ್ಚಿಗೆ ಆದಂತೆ ಅದು ಸಹ ವಿಸ್ತರಣೆ ಆಗಲಿಕ್ಕೆ ಪ್ರಾರಂಭವಾಯಿತು. ಆದ್ದರಿಂದ 1991 ಒಂದು ಹೊಸ ಆರ್ಥಿಕ ಸುಧಾರಣೆಗಳು ದೇಶದ ಸರ್ವವ್ಯಾಪಿ ಸುಧಾರಣೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಇಫೆಕ್ಟ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯಾ. ಭಾರತದಲ್ಲಿಯ ಆರ್ಥಿಕ ಅಥವಾ ಉದಾರೀಕರಣದ ಪರಿಣಾಮಗಳು. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ದೇರ್ ಆರ್ ಸೋ ಮೆನಿ ಚೇಂಜಸ್ ಡ್ಯೂ ಟು ಲಿಬರಲೈಸೇಷನ್ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಬೆಳವಣಿಗೆಯಲ್ಲಿ ನೋಡ್ತಾ ಇದ್ದೀವಿ, ಉದಾರೀಕರಣದ ಉದಾರೀಕರಣದ ಪ್ರಯುಕ್ತ ಅನೇಕ ಬೆಳವಣಿಗೆಗೆ ಇದು ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಈಗ ಜಗತ್ತಿನಲ್ಲಿಯೇ ಭಾರತ ಅತಿ ವೇಗವಾಗಿ ಬೆಳೆಯತಕ್ಕಂತಹ ಒಂದು ದೇಶ ಅಂತ ಹೇಳ್ಬೋದು. ಸೊ ಇಂಡಿಯಾ ಆಸ್ ಗ್ರೋಯಿಂಗ್ ದ ರ್ಯಾಪಿಡ್ ವೇಸ್ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಕನ್ಸರ್ಡ್ ವಿತ್ ದ ಗ್ಲೋಬಲ್ ಎಕಾನಮಿ.
ವಿಶ್ವದ ಮತ್ತು ಜಾಗತಿಕ ಆರ್ಥಿಕ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಒಂದು ಆರ್ಥಿಕ ಜಗತ್ತಿಗೆ ಅಂದರೆ ಹೆಚ್ಚು ಹೆಚ್ಚು ಪೂರಕವಾದಂತಹ ಒಂದು ವ್ಯಾಪ್ತಿಯನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತಕ್ಕೆ ಏನಾಯಿತು, ಅಲ್ಲಿ ಉದಾರೀಕರಣ ಹೆಚ್ಚಿನ ಒಂದು ಮಟ್ಟದಲ್ಲಿ ಬೇಕಾಯಿತು ಅಂತ ಹೇಳ್ಬೋದು. ಸೊ ಅವಾಗ ಭಾರತ ದೇಶ ನೋಡ್ತಾ ಇದ್ದೀವಿ ಈ ಒಂದು ಕೊಳ್ಳುವ ಶಕ್ತಿಯ ಸಮಾನತೆಯಲ್ಲಿ. ಸೊ ಇಂಡಿಯಾ ಹ್ಯಾಸ್ ಗಾಟ್ 4th ರ್ಯಾಂಕ್ಸ್ ಇನ್ ದ ಗ್ಲೋಬಲ್ ಎಕಾನಮಿ. ವಿಶ್ವದ ಒಂದು ಆರ್ಥಿಕ ಜಾಗತಿಕ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ಭಾರತ ಕೊಳ್ಳುವ ಶಕ್ತಿಯ ಸಮಾನತೆಯಲ್ಲಿ ಜಗತ್ತಿನಲ್ಲಿ 4ನೇ ಸ್ಥಾನವನ್ನು 1991ರಲ್ಲಿ ಪಡೆದಿತ್ತು ಅಂತ ಹೇಳ್ಬೋದು. ಸೊ ದ್ಯಾಟ್ ಟೈಮ್ ಇಂಡಿಯಾಸ್ ಗ್ರೋತ್ ದಟ್ ಈಸ್ ಎಕನಾಮಿಕ್ ಗ್ರೋತ್ ವಾಸ್ 6% to 7%. So that is the estimated growth rate was 6 to 7% in the year 1991. ಸೊ ಭಾರತದ ಆರ್ಥಿಕ ಬೆಳವಣಿಗೆ ವರ್ಷಕ್ಕೆ ಸರಾಸರಿ 6% 7% ಆಗುತ್ತಿದೆ ಅಂತ ಅದನ್ನು ಅಂದಾಜು ಮಾಡಲಾಯಿತು. ಆ ಒಂದು ಅವಧಿಯಿಂದ ನೋಡ್ತಾ ಇದ್ದೀವಿ ಸ್ಟಿಲ್ ವಿ ಆರ್ ಇನ್ ದ ಸೇಮ್ ರೇಷಿಯೋ ದಟ್ ಈಸ್ 6 to 10%. ನಮ್ಮ ದೇಶದ GDP ಏನಾಗ್ತಾ ಇದೆ, ಈ ಒಂದು ದೇಶೀಯ ಉತ್ಪಾದನೆಯ ಬೆಳವಣಿಗೆ ಅಥವಾ ಈ ಒಂದು GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶೀಯ ಒಂದು ಉತ್ಪಾದನೆ ನೋಡ್ತಾ ಇದ್ದೀವಿ ಅದು 6ರಿಂದ 10% ದರದಲ್ಲಿಯೇ ಇರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ದೇರ್ ಆರ್ ಸೋ ಮೆನಿ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ ಆಫ್ ಇಂಡಿಯನ್ ಪೀಪಲ್ಸ್. ಭಾರತದ ಜನರ ಒಂದು ಜೀವನದ ಶೈಲಿಯಲ್ಲಿ ಗುಣಮಟ್ಟದಲ್ಲಿ ಅವರು ವಾಸ ಮಾಡ್ತಕ್ಕಂಥ ಅನೇಕ ರೀತಿಯ ಸನ್ನಿವೇಶಗಳನ್ನು ಗಮನಿಸಿದಾಗ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಆಲ್ಸೋ ಇನ್ ಅರ್ಬನ್ ಏರಿಯಾಸ್. ಸೊ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಇನ್ ದೇರ್ ಲಿವಿಂಗ್ ಸ್ಟೈಲ್ಸ್ ಆರ್ ಲೈಫ್ ಸ್ಟೈಲ್ಸ್. ಅವರ ಒಂದು ಜೀವನದ ಮತ್ತು ಅವರ ಸುಧಾರಿತವಾದಂಥ ಒಂದು ಜೀವನ ಮಟ್ಟದ ಶೈಲಿಯನ್ನು ನಾವು 1990ರ ನಂತರ ಅಲ್ಲಿ ಬದಲಾವಣೆ ಆಗ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಗ್ರೋತ್ ಆಫ್ ದಟ್ ಈಸ್ ಎಂಪ್ಲಾಯ್ಮೆಂಟ್ ಡ್ಯೂ ಟು ಲಿಬರಲೈಸೇಷನ್. ಸೊ ಈ ಒಂದು ಉದಾರೀಕರಣದ ಪ್ರಯುಕ್ತ ಉದ್ಯೋಗದಲ್ಲಿಯೂ ಸಹ ಬದಲಾವಣೆ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀವಿ ದ ಎಕ್ಸಾಂಪಲ್ ಫಾರ್ ದಿಸ್ ಪರ್ಪಸ್. ಸೊ ವಿ ಹ್ಯಾವ್ ಟು ಗಿವ್ ದ ಎಕ್ಸಾಂಪಲ್ ಆಸ್ ಅ ಟರ್ಸರಿ ಸೆಕ್ಟರ್. ತೃತೀಯ ವಲಯವನ್ನು ನಾವಿಲ್ಲಿ ಉದಾಹರಣೆಯಾಗಿ ಕೊಡಬಹುದು. ಮಾತಾಡಬೇಡ್ರಿ. ತೃತೀಯ ವಲಯವನ್ನು ನಾವಿಲ್ಲಿ ಯಾಕೆ ಉದಾಹರಣೆ ಕೊಡ್ತೀವಿ? ಬಿಕಾಸ್ ದ ಎಂಪ್ಲಾಯ್ಮೆಂಟ್ ಈಸ್ ರಿಲೇಟೆಡ್ ಟು ಟರ್ಸರಿ ಸೆಕ್ಟರ್. ಸೇವಾ ವಲಯ, ಸೇವೆಗಳನ್ನು ಮಾಡ್ತಕ್ಕಂಥ ಅಂದರೆ ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಎಲ್ಲಿ ಸಿಗ್ತಾವೆ ನಮಗೆ? 3ನೇ ವಲಯದ ಒಂದು ಇದರಲ್ಲಿ ನಾವು ಪ್ರತಿನಿಧಿಸುವುದನ್ನು ನೋಡ್ತೀವಿ. ಸೊ ದ್ಯಾಟ್ ಟೈಮ್ ದ ಕಾಂಟ್ರಿಬ್ಯೂಷನ್ ಆಫ್ ಟರ್ಸರಿ ಸೆಕ್ಟರ್ ವಾಸ್ 54%. So and also the primary sector, that is agriculture, and industry sector, that was 17%. In agriculture sector we can see the employment was only 17%, and in the industry sector there was only 29% the employment opportunity. So I am telling about the employments. And in tertiary sector the contribution of the tertiary sector was 54%. ಅಲ್ಲಿ 54% ಇತ್ತು 3ನೇ ವಲಯದಲ್ಲಿ. ಸೊ ಆರ್ಥಿಕ ಸುಧಾರಣೆಯ ಒಂದು ಪ್ರಯುಕ್ತ ನೋಡ್ತಾ ಇದ್ದೀವಿ ಉದಾರೀಕರಣದ ನೀತಿಗಳು, ಆರ್ಥಿಕ ಸುಧಾರಣೆ ನೀತಿಗಳ ಪ್ರಯುಕ್ತ ತೃತೀಯ ವಲಯದಲ್ಲಿ 54% ಕೊಡುಗೆಯನ್ನು ನಾವು ನೋಡಿದರೆ, ಪ್ರಾಥಮಿಕ ವಲಯದಲ್ಲಿ 17% ಮತ್ತು ದ್ವಿತೀಯ ವಲಯದಲ್ಲಿ 29% ನಾವಿರೋದನ್ನು ನೋಡ್ಬೋದು. ಸೊ ದಿಸ್ ವಾಸ್ ಆಲ್ಸೋ ಚೇಂಜ್ಡ್ ಡ್ಯೂ ಟು ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಇದು ಸಹ ಬದಲಾವಣೆ ಆಯ್ತು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಗ್ರೋತ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಬೆಳವಣಿಗೆ. ಸೊ ನೋಡ್ತಾ ಇದ್ದೀವಿ ಭಾರತದಲ್ಲಿಯ ಬಡತನ ಯಾಕೆ ಆಗ್ತಾ ಇದೆ? ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಪೀಪಲ್ ಆರ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಡೂಯಿಂಗ್ ದ ಪ್ರೈಮರಿ ಆಕ್ಯುಪೇಷನ್ಸ್. ಪ್ರಾಥಮಿಕ ಆಧಾರಿತ ಉದ್ಯೋಗಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಮಾಡುತ್ತಿರುವುದರಿಂದ ಏನಾಗಿದೆ, ನಮ್ಮ ದೇಶದ ಒಂದು ಬಡತನ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಸೀಸನಬಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ಸ್. ಸೊ ಅದು ಸಹ ಏನಾಗಿದೆ ಅಂದರೆ ಋತುಮಾನ ಆಧಾರಿತ ಉದ್ಯೋಗಗಳನ್ನು ವೃತ್ತಿಗಳನ್ನು ನಡೆಸ್ತಕ್ಕಂತಹ ಪ್ರಾಥಮಿಕ ವಲಯವಾಗಿದೆ. ಆದ್ದರಿಂದ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಬಡತನ ಆದಷ್ಟು ತಕ್ಕ ಮಟ್ಟಿಗೆ ಕೃಷಿ ಏನು ಮಾಡಿದೆ, ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಬಿಕಾಸ್ ಮ್ಯಾಕ್ಸಿಮಮ್ ಪೀಪಲ್ ಆರ್ ಡೂಯಿಂಗ್ ದೇರ್ ಆಕ್ಯುಪೇಷನ್ ಇನ್ ಪ್ರೈಮರಿ ಸೆಕ್ಟರ್. ಸೊ ದ್ಯಾಟ್ ಹ್ಯಾಸ್ ಇರಾಡಿಗೇಟ್ ಅ ಸರ್ಟನ್ ಲೆವೆಲ್ ಆಫ್ ದ ಪಾವರ್ಟಿ ರೇಷಿಯೋ ಇನ್ ಇಂಡಿಯಾ. ಸೊ ಅದು ಏನು ಮಾಡಿದೆ, ನಮ್ಮ ದೇಶದಲ್ಲಿಯೇ ಕೆಲವು ಹಂತದ ಒಂದು ಬಡತನದ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆಯೂ ಸಹ ಕೃಷಿ ವಲಯ ತನ್ನ ಒಂದು ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಸೊ ಡ್ಯೂ ಟು ಚೇಂಜಸ್ ಇನ್ ದ ಕ್ಲಾಸಿಕಲ್ ಟೆಕ್ನಾಲಜಿ, ದಟ್ ಈಸ್ ಏನಂತೀವಿ ಅದಕ್ಕೆ, ಕ್ಲಾಸಿಕಲ್ ವೇ ಆಫ್ ಕ್ರಾಪ್ ಮೆಥಡ್ಸ್ ಆರ್ ದ ಕ್ಲಾಸಿಕಲ್ ವೇ ಆಫ್ ದ ಸೋ ಮೆನಿ ದ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್. ಸೊ India moved from the classical technology to the
ಮಾಡರ್ನ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನದತ್ತ ಈ ಒಂದು ಕೃಷಿ ವಲಯ ವಾಲಿದ್ಯರಿಂದ ಏನಾಗಿದೆ, ಇಲ್ಲಿಯೂ ಸಹ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಡಿಮೆ ಇಳುವರಿಯನ್ನು ಪಡೆಯಲಾಗ್ತಿತ್ತು, ಆದರೆ ಆಧುನಿಕ ಪದ್ಧತಿಯಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಇದರಿಂದ ಸಾಧ್ಯವಾಗಿದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಕೃಷಿ ಉತ್ಪಾದನೆಯಲ್ಲಿಯೂ ಸಹ ನೋಡ್ತಾ ಇದ್ದೀವಿ, ಗಾತ್ರದಲ್ಲಿ ಮತ್ತು ಗುಣಮಟ್ಟದಲ್ಲಿ ನಮ್ಮ ದೇಶ ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ವರ್ಷವಾಗಿ ನೋಡಿದಾಗ ಬೆಳವಣಿಗೆ ದರ ಹೆಚ್ಚಿಗೆ ಆಗ್ತಾ ಇದೆ. ಅದೇ ರೀತಿಯಾಗಿ ಅದರ ಅನೇಕ ದಶಕವಾರು ದರಗಳನ್ನು ನೋಡಿದಾಗ ಅದರ ಅಭಿವೃದ್ಧಿ ಬೆಳೀತಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ವೈ ದಿಸ್ ಚೇಂಜಸ್ ಹ್ಯಾಪನ್ ಆರ್ ವೈ ದಿಸ್ ರಿಫಾರ್ಮ್ಸ್ ಹ್ಯಾಪನ್ಡ್? ಬಿಕಾಸ್ ಆಫ್ so many changes in the which are related to the primary sector. ಪ್ರಾಥಮಿಕ ವಲಯದಲ್ಲಿ ಆದಂತಹ ಅಲ್ಲಿ ಬದಲಾವಣೆಗೆ ಅನೇಕ ಪೂರಕ ಸಂಗತಿಗಳು ಸಿದಾವೆ ಅಂತ ಹೇಳ್ಬೋದು. ಚೇಂಜಸ್ ಇನ್ ದ ಇರಿಗೇಷನ್ ಫೆಸಿಲಿಟಿ ಸಿಸ್ಟಮ್, ಅಂದರೆ ನೀರಾವರಿಯಲ್ಲಿ ಆದಂತಹ ಸುಧಾರಣೆಯ ಒಂದು ಪದ್ಧತಿಗಳು, ಅದೇ ರೀತಿಯಾಗಿ ಈ ಒಂದು ಕೃಷಿಗೆ ಪೂರಕವಾದಂತಹ ಸಹಕಾರಿ ಅಂದರೆ ಉತ್ಪಾದನೆಯಲ್ಲಿ ತೊಡಗಿಸ್ತಕ್ಕಂಥ ಬೀಜಗಳಿರ್ಬೋದು, ಅದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳು. ಸೊ ಇವು ಸಹ ಭಾರತದ ಒಂದು ಕೃಷಿ ಬೆಳವಣಿಗೆಗೆ ಸಹಾಯವನ್ನು ಮಾಡಿದೆ ಅಂತೇಳಿ. ಆ್ಯಂಡ್ ಮೋರ್ ಓವರ್, so there are so many financial institutions are there which are helped for the primary sectors or agriculture sector. ಅದೇ ರೀತಿಯಾಗಿ ಪ್ರಾಥಮಿಕ ವಲಯಕ್ಕೆ ಮೀಸಲಿಡುವಂಥ ಅನೇಕ ರೀತಿಯ ಹಣಕಾಸು ಸಂಸ್ಥೆಗಳನ್ನು ನಮ್ಮ ದೇಶ ಹೆಚ್ಚಿನ ಒಂದು ಮಟ್ಟದಲ್ಲಿ ಸ್ಥಾಪನೆ ಮಾಡಿದೆ. ಫಾರ್ ದಟ್ ಪರ್ಪಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಅ ನಬಾರ್ಡ್, ಹ್ಯಾಸ್ ಎಸ್ಟಾಬ್ಲಿಷ್ಡ್ ನಬಾರ್ಡ್. ಸೊ ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಅಂದರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಒಂದು ನಾವು ರಾಷ್ಟ್ರೀಯ ಬ್ಯಾಂಕನ್ನು ಭಾರತ ದೇಶ ಪ್ರಾರಂಭಿಸುವುದನ್ನು ಸಹ ನಾವು ಇದರಲ್ಲಿ ನೋಡ್ಬೋದು. ಸೊ ಹೀಗಾಗಿ ಇದು ಸಹ ಮತ್ತೊಂದು ಮುಖ್ಯವಾದಂಥ ಸಂಗತಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಇನ್ ದ ಹೆಲ್ತ್ ಸೆಕ್ಟರ್, ಭಾರತದಲ್ಲಿ ಏನು ನೋಡ್ತಾ ಇದ್ದೀವಿ, ಔಷಧಿಯ ಒಂದು ವಲಯದಲ್ಲಿ ಅಥವಾ ಈ ಒಂದು ಹೆಲ್ತ್ ಸೆಕ್ಟರ್ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಆದಂಥ ಒಂದು ಬದಲಾವಣೆ. ಸೊ ಔಷಧಿಗಳಲ್ಲಿ ಮಾಡಿದಂಥ ಒಂದು ಬದಲಾವಣೆ, ಕ್ರಾಂತಿಕಾರಕ ಬದಲಾವಣೆ ದೇಶದ ಒಂದು ಆರೋಗ್ಯ ರಕ್ಷಣೆಯಲ್ಲಿಯೂ ಸಹ ಸಹಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಲಿಬರಲೈಸೇಷನ್ ಆ್ಯಂಡ್ ಮರ್ಜಸ್ ಇನ್ ಇಂಡಿಯಾ. ಸೊ ಭಾರತ ದೇಶದ ಗಡಿ ರೇಖೆಗಳ ಒಂದು ಪ್ರಯುಕ್ತ ಏನಾಗ್ತಾ ಇದೆ, ಅನೇಕ ವಿದೇಶಿ ಉದ್ಯಮಿಗಳು ನಮ್ಮ ದೇಶದ ಉದ್ಯಮಿಗಳೊಂದಿಗೆ ಅಲ್ಲಿ ವಿಲೀನಗೊಳ್ತಾ ಇದೆ ಅಂತ ಹೇಳ್ಬೋದು. ಸೊ ದರ್ ಆರ್ ಸೋ ಮೆನಿ ಫಾರಿನ್ ಇಂಡಸ್ಟ್ರೀಸ್ ವಿಚ್ ದೇ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ ದ ಇಂಡಿಯನ್ ಇಂಡಸ್ಟ್ರೀಸ್. ಸೊ ಅನೇಕ ದೇಶಗಳು ಸಹ ನಮ್ಮ ದೇಶದೊಂದಿಗೆ ಈ ಒಂದು ಸಹೋದ್ಯಮಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಭಾರತದಲ್ಲಿಯ ಉದಾರೀಕರಣ ಮತ್ತು ವಿಲೀನ ನೀತಿಯ ಒಂದು ಪ್ರಯುಕ್ತ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಮರ್ಜಸ್ ಡ್ಯೂ ಟು ಲಿಬರಲೈಸೇಷನ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ? ಸೊ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ದೇರ್ ಆರ್ ಸೋ ಮೆನಿ ಇಂಡಸ್ಟ್ರೀಸ್ ಲೈಕ್ ಕೆನಡಾ and Holland, Belgium, Italy, Sweden, Poland, Germany, UK, USA and so many other countries. So there are so many countries which they have merged with the Indian countries. ಸೊ ಹೀಗಾಗಿ ನಮ್ಮ ದೇಶದ ಈ ಒಂದು ಅನೇಕ ವಿದೇಶಿ ಒಂದು ಉದ್ಯಮಿಗಳೇನಿದ್ದಾವೆ, ಆ ಉದ್ಯಮಿಗಳು ನಮ್ಮ ದೇಶದ ಒಂದು ಉದ್ಯಮಿಗಳೊಂದಿಗೆ ಅಲ್ಲಿ ವಿಲೀನಗೊಂಡಿರುವುದನ್ನು ಸಹ ಅಥವಾ ಐಕ್ಯಗೊಂಡಿರುವುದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಸೊ ಇದು ಯಾವುದರ ಪ್ರಯುಕ್ತ ಆಯಿತು? ಆರ್ಥಿಕ ಸುಧಾರಣಾ ನೀತಿಗಳ ಒಂದು ಪ್ರಯುಕ್ತ ಆಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉದಾರೀಕರಣದಿಂದ ಕೆಲವೊಂದು ಅನುಕೂಲಕಾರಿಯಾದಂಥ ಒಂದು ಪರಿಣಾಮಗಳಾದರೂ ಸಹ ಅನಾನುಕೂಲಕರವಾದಂತಹ ಅನೇಕ ಪರಿಣಾಮಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಸೊ ವಾಟ್ ಎವರ್ ದ advantages are there due to economic reforms, there are so many disadvantages or negative factors are found due to the economic reforms in India. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ ಅನೇಕ ಪೂರಕವಾದಂತಹ ಮತ್ತು ಧನಾತ್ಮಕವಾದಂತಹ ಒಂದು ಬದಲಾವಣೆಗಳು, ಅನುಕೂಲತೆಗಳನ್ನು ಅದು ಬಿಂಬಿಸಿದರೆ ಅದರೊಂದಿಗೆ ದೇಶದಲ್ಲಿಯ ಇವುಗಳ ಕಾರಣದಿಂದ ಏನಾಯಿತು, ಅಲ್ಲಿ ಅನೇಕ ರೀತಿಯ ಒಂದು ನಕಾರಾತ್ಮಕವಾದಂತಹ ಪರಿಣಾಮಗಳು ಅಥವಾ ಅನಾನುಕೂಲತೆಗಳು ಇಲ್ಲಿ ಕಂಡು ಬಂದವು ಅಂತ ಹೇಳ್ಬೋದು. ಸೊ ಡ್ಯೂ ಟು ಎಕನಾಮಿಕ್ ರಿಫಾರ್ಮ್ಸ್, changes in the economic reforms, there are so many foreign big MNCs or big industries where came to the Indian markets. ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ವಿದೇಶಿ ಉದ್ಯಮಿಗಳ ಒಂದು ಕೈಗಾರಿಕೆಗಳು ನಮ್ಮ ದೇಶದ ಮಾರುಕಟ್ಟೆನ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು. ಸೊ ಡ್ಯೂ ಟು ಅ ಹೈಯರ್ ಕ್ವಾಲಿಟಿ ಆರ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಫಾರಿನ್ ಇಂಡಸ್ಟ್ರೀಸ್, ಸೊ they have made the competitor or they have become the competitors for our Indian industrials. ಸೊ ನಮ್ಮ ದೇಶದ ಕೈಗಾರಿಕೋದ್ಯಮಿಗಳೊಂದಿಗೆ ಆ ವಿದೇಶಿ ಕೈಗಾರಿಕೋದ್ಯಮಿಗಳು ಏನು ಮಾಡಿದವು, ಪೈಪೋಟಿಯನ್ನು ಒಡ್ಲಿಕ್ಕೆ ಪ್ರಾರಂಭ ಮಾಡಿದವು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅನದರ್ ಹಿಂಡ್ರನ್ಸಸ್ ಫಾರ್ ಅವರ್ ಇಂಡಿಯನ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್. ಸೊ ನಮ್ಮ ದೇಶದ ಒಂದು ಉದ್ಯಮಿಗಳ ಒಂದು ಬೆಳವಣಿಗೆಗೆ ಇದು ಒಂದು ಹಿನ್ನಡೆಯಾಗಿತ್ತು ಅಂತ ಹೇಳ್ಬೋದು. ಇದು ಒಂದು ಮುಖ್ಯವಾದಂಥ ಅನಾನುಕೂಲತೆ ಇದರಿಂದ ಕಂಡು ಬಂತಂತ ಹೇಳ್ಬೋದು. ವೈ ದಿಸ್ ವಾಸ್ ಹ್ಯಾಪನ್ಡ್? ಬಿಕಾಸ್ ಮಾತಾಡಬೇಡ, demand increased from Indian peoples for the foreign goods or foreign industries, whereas the demand made for our domestic industries very less compared to the foreign industries.
ಇದು ಒಂದು ಮುಖ್ಯವಾದಂಥ ಸಂಗತಿ ಆಯಿತು ಅಂತ ಹೇಳ್ಬೋದು. ಯಾಕೆ ವಿದೇಶಿ ಉದ್ಯಮಿಗಳು ಉತ್ಪಾದನೆ ಮಾಡಿದಂಥ ಒಳ್ಳೆಯ ಗುಣಾತ್ಮಕ ಸರಕುಗಳು ಕಡಿಮೆ ಬೆಲೆಯಲ್ಲಿ ನಮ್ಮ ದೇಶದ ಜನರಿಗೆ ಲಭ್ಯವಾದರೆ, ಅದೇ ನಮ್ಮ ದೇಶದ ಒಂದು ಉತ್ಪಾದನೆ ಮಾಡಿದಂಥ ಸರಕುಗಳು ಅಧಿಕ ಬೆಲೆಯಲ್ಲಿ ಮತ್ತು ಅದು ಮಾರುವುದರಿಂದ ಅವುಗಳನ್ನು ನಮ್ಮ ದೇಶದ ನಾಗರಿಕರು ಕೊಳ್ಳದೇ ಇರುವುದರಿಂದ ನಮ್ಮ ದೇಶೀಯ ಕಂಪನಿಗಳು ನಷ್ಟವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಆದವು ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಸೋ ಮೆನಿ ಡಿಸ್ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಡಿಯನ್ ಇಂಡಸ್ಟ್ರೀಸ್. ಸೊ ಹೀಗಾಗಿ ನಮ್ಮ ದೇಶ ಏನಾಯಿತು, ಮುಂದೆ ಯಾವ ಪರಿಸ್ಥಿತಿಯನ್ನು ಅದನ್ನು ಅನುಭವಿಸಬೇಕಾಯ್ತು ಅಂದರೆ ಬಂಡವಾಳ ಹೂಡಿಕೆ ಹಿಂತೆಗೆತವನ್ನು ಆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅದು ಬಂದು ತಲುಪಿತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ನಾವು ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಸೋ ಮೆನಿ ಬಿಗ್ ಬ್ಯಾಂಕ್ಸ್ ಇನ್ ಪಬ್ಲಿಕ್ ಸೆಕ್ಟರ್ಸ್, ಸಾರ್ವಜನಿಕ ವಲಯದಲ್ಲಿ ನೋಡ್ತಾ ಇದ್ದೀವಿ, ಅನೇಕ ಬ್ಯಾಂಕುಗಳನ್ನು ಅಲ್ಲಿ ಮರ್ಜ್ ಮಾಡಲಾಯಿತು ಅಂತ ಹೇಳ್ಬೋದು. ಬಿಕಾಸ್ ಆಫ್ ದೇರ್ ಆರ್ ಲ್ಯಾಕ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ವಿತ್ ಅದರ್ ಬ್ಯಾಂಕ್ಸ್. ಸೊ ನಮ್ಮ ದೇಶದ ಹಣಕಾಸು ವಲಯಗಳನ್ನು ಹೆಚ್ಚು ಏನು ಮಾಡಲಿಕ್ಕೆ, ವೃದ್ಧಿ ಮಾಡಲಿಕ್ಕೆ ಮತ್ತು ಬಲಿಷ್ಠಗೊಳಿಸಲಿಕ್ಕೆ ಅನೇಕ ಕೊರತೆಗಳನ್ನು ಅನುಭವಿಸ್ತಕ್ಕಂತಹ ಮತ್ತು ಎಲ್ಲಿ ಯಾವ ಬ್ಯಾಂಕ್ಗಳಲ್ಲಿ ಬಂಡವಾಳದ ಕೊರತೆ ಅನೇಕ ರೀತಿಯ ಸಮಸ್ಯೆಗಳು ಕಂಡುಬಂದು ಅಂತಹ ಬ್ಯಾಂಕ್ಗಳನ್ನು ನಮ್ಮ ದೇಶದ ಒಳ್ಳೆಯ ಬಲಿಷ್ಠವಾದಂಥ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಡ್ಯೂ ಟು ದಿಸ್ ರೀಸನ್ ದೇರ್ ಆರ್ ಸೋ ಮೆನಿ laborers have faced so many problems due to a new technology came from the foreign industries. ವಿದೇಶಗಳಿಂದ ಬಂದಂತಹ ಹೊಸ ತಂತ್ರಜ್ಞಾನವನ್ನು ನಮ್ಮ ದೇಶದ ಕಾರ್ಮಿಕರಿಗೆ ಅವು ಹೆಚ್ಚು ಪೂರಕವಾಗದೇ ಇರುವುದರಿಂದ ಅವರು ಕೆಲಸವನ್ನು ಕಳೆದುಕೊಳ್ತಕ್ಕಂತಹ ಒಂದು ಅನಿವಾರ್ಯತೆ ಅದು ಬಂತಂತ ಹೇಳ್ಬೋದು. ಸೊ ದೇರ್ ಆರ್ ಸೋ ಮೆನಿ ಲೇಬರ್ ಫೋರ್ಸ್ ವಿಚ್ ದೇ ಹ್ಯಾವ್ ಲಾಸ್ಟ್ ದೇರ್ ಜಾಬ್ಸ್ ಡ್ಯೂ ಟು ಅ ನ್ಯೂ ಟೆಕ್ನಾಲಜಿ ಕೇಮ್ ಫ್ರಮ್ ದ ಫಾರಿನ್ಸ್. ಸೊ ಹೀಗಾಗಿ ವಿದೇಶಗಳಿಂದ ಬಂದಂಥ ಈ ಒಂದು ಹೊಸ ತಂತ್ರಜ್ಞಾನದ ಒಂದು ಕಾರಣದಿಂದ ನಮ್ಮ ದೇಶದ ಅನೇಕ ಕಾರ್ಮಿಕರು ಕೆಲಸಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ಒಂದು ಕಂಪ್ಲೀಟ್ ಭಾಗ ಮುಗೀತು. ಎಕನಾಮಿಕ್ ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಗಳು, ಇದು ಇಲ್ಲಿಗೆ ಕಂಪ್ಲೀಟ್ ಮುಗೀತು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡು. ಎಕನಾಮಿಕ್ ರಿಫಾರ್ಮ್ಸ್ ಇದು ಕಂಪ್ಲೀಟ್ ಮುಗೀತು. ನೌ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಬರ್ಕೊಡೋದು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಎಕನಾಮಿಕ್ ಡೆವಲಪ್ಮೆಂಟ್, ಓಕೆ, ಆರ್ಥಿಕ ಅಭಿವೃದ್ಧಿ, ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. So before to start, so there are certain points which I have left, that is some points which are related to economic reforms. ಅದನ್ನು ಹೇಳಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ದಟ್ ಈಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಬರ್ಕೊಡೋದು ಎಲ್ಲರೂ ಹೆಡ್ಡಿಂಗ್ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ. ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ತೆಗೀರಿ ಎಲ್ಲರೂ ಬುಕ್. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.